ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ನಮ್ಮೂರ ಭರ್ಜರಿ ಬಾಡೂಟ ಹೋಟೆಲ್ನಲ್ಲಿ ಫೆಬ್ರವರಿ 3 ರಿಂದ 6 ರವರೆಗೆ 4 ದಿನಗಳ ಕಾಲ ಭರ್ಜರಿ ಆಹಾರ ಮೇಳವನ್ನು ಆಯೋಜಿಸಲಾಗಿದ್ದು, ಈ ಕುರಿತು ಹೋಟೆಲ್ ಮಾಲೀಕ ರಾಜ್ ಪ್ರವೀಣ್ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಉನ್ನತ ಗುಣಮಟ್ಟದ ಆಹಾರವನ್ನು ಗ್ರಾಹಕರಿಗೆ ಒದಗಿಸುವುದೇ ನಮ್ಮ ಹೋಟೆಲ್ನ ಪ್ರಮುಖ ಉದ್ದೇಶವಾಗಿದ್ದು, ಗ್ರಾಹಕರಿಗೆ ವಿಶೇಷ ಕೊಡುಗೆಯಾಗಿ 4 ದಿನಗಳ ಆಹಾರ ಮೇಳವನ್ನು ಆಯೋಜಿಸಲಾಗಿದೆ. ಈ ಆಹಾರ ಮೇಳಕ್ಕೆ ಸಂಬಂಧಿಸಿದಂತೆ ಜನವರಿ 15 ರಿಂದಲೇ ಬುಕಿಂಗ್ ಪ್ರಾರಂಭವಾಗಿದ್ದು, ಜನವರಿ 30 ರವರೆಗೆ ಬುಕಿಂಗ್ ಮಾಡಿಕೊಳ್ಳಬಹುದಾಗಿದೆ. ಮೇಳದ ವಿಶೇಷತೆ ಕುರಿತು ವಿವರಿಸಿದ ಅವರು, ಕೇವಲ ರೂ. 199 ಬುಕಿಂಗ್ ಶುಲ್ಕದಲ್ಲಿ 40ಕ್ಕೂ ಹೆಚ್ಚು ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಖಾದ್ಯಗಳನ್ನು ಒದಗಿಸಲಾಗುವುದು. ಇದು ನಮ್ಮ ಗ್ರಾಹಕರಿಗೆ ನೀಡುವ ವಿಶೇಷ ಕೊಡುಗೆ ಎಂಬ ಉದ್ದೇಶದಿಂದ ಈ ಮೇಳವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ನಗರಂಗೆರೆಯಲ್ಲಿ ಗ್ರಾಮ ರತ್ನ ಪುರಸ್ಕಾರ ಸಮಾರಂಭ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಗರಂಗೆರೆ ಗ್ರಾಮದಲ್ಲಿ ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವದ ಅಂಗವಾಗಿ ದಿನಾಂಕ 15 ಜನವರಿ 2026ರಂದು ಗ್ರಾಮ ರತ್ನ ಪುರಸ್ಕಾರ ಸಮಾರಂಭ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಐಎಎಸ್ ಅಧಿಕಾರಿ ಶಾನುಭೋಗ್ ನಾಗರಾಜ್ ಗಿರೀಶ್, ಒಡಿಶಾ ಸರ್ಕಾರ ಹಾಗೂ ನ್ಯಾಯಾಧೀಶ ಶ್ರೀ ಮಧು ಎನ್ಆರ್ ಭಾಗವಹಿಸಿದ್ದರು. ಐಎಎಸ್ ಅಧಿಕಾರಿಯವರ ಗೈರಿನಲ್ಲಿ ಅವರ ತಂದೆ ನಾಗರಾಜ್ ಮತ್ತು ತಾಯಿ ಸಾವಿತ್ರಮ್ಮ ಅವರು ಮಗನ ಪರವಾಗಿ ಪುರಸ್ಕಾರ ಸ್ವೀಕರಿಸಿ ಸಂತಸ ವ್ಯಕ್ತಪಡಿಸಿದರು. ನ್ಯಾಯಾಧೀಶ ಮಧು ಎನ್ಆರ್ ಅವರು ಈ ಗೌರವ ಭಾರತ ರತ್ನಕ್ಕಿಂತಲೂ ದೊಡ್ಡದು ಎಂದು ಹೇಳಿ ಯುವಕರಿಗೆ ಪ್ರೇರಣಾದಾಯಕ ಸಂದೇಶ ನೀಡಿದರು. ನಗರಂಗೆರೆ, ದಾಸನಾಯಕನಹಟ್ಟಿ, ಗಾನಪ್ಪನಹಟ್ಟಿ, ನರಹರಿನಗರ ಗ್ರಾಮಗಳ 8 ಪಿಎಚ್ಡಿ ಪದವೀಧರರು ಹಾಗೂ 8 ವೈದ್ಯರನ್ನು ಗ್ರಾಮ ರತ್ನ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಗ್ರಾಮ ಮುಖಂಡರಾದ ಎಂ ಕುಮಾರಸ್ವಾಮಿ, ಕೆಬಿ ತಿಪ್ಪೇಸ್ವಾಮಿ, ಎಂಎಸ್ ವಿಶ್ವನಾಥ್, ಕೆಆರ್ ತಿಪ್ಪೇಸ್ವಾಮಿ ಅವರ ನೇತೃತ್ವದಲ್ಲಿ ಸಮಾರಂಭವನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. ಮೌನೇಶ ಆಚಾರ್, ಚಳ್ಳಕೆರೆ. ಧಾರವಾಡದಲ್ಲಿ ಚಿರತೆ ಆತಂಕ, ಹಸುವಿನ ಮೇಲೆ ದಾಳಿ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಗಾಮನಗಟ್ಟಿ ನಿವಾಸಿಯ ಗಾಯಪೀಡಿಸಿದ ಚಿರತೆ. ಧಾರವಾಡ ಜಿಲ್ಲೆಯ ಗಾಮನಗಟ್ಟಿ ಗ್ರಾಮ ಸೇರಿ ತಾರಿಹಾಳದಲ್ಲಿ ಈಗ ಚಿರತೆ ಆತಂಕ ಸೃಷ್ಟಿ ಮಾಡಿದೆ. ಹಸುವಿನ ಮೇಲೆ ಚಿರತೆ ದಾಳಿ ನಡೆಸಿದ್ದು ಸ್ಥಳೀಯ ಜನರಲ್ಲಿ ಆತಂಕ ಹೆಚ್ಚುವಂತೆ ಮಾಡಿದೆ. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಗಾಮನಗಟ್ಟಿ ಗ್ರಾಮ ಹಾಗೂ ತಾರಿಹಾಳ ಕೈಗಾರಿಕಾ ಪ್ರದೇಶದ ಸುತ್ತಮುತ್ತ ಚಿರತೆ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರಲ್ಲಿ ಭೀತಿ ಮೂಡಿಸಿದೆ. ಗಾಮನಗಟ್ಟಿಯ ನಿವಾಸಿಯಾದ ಮಾಳಣ್ಣನವರ ಎಂಬುವರ ಮನೆಯ ಸಮೀಪದ ಶೆಡ್ನಲ್ಲಿ ಕಟ್ಟಿದ್ದ ಹಸುವಿನ ಮೇಲೆ ಚಿರತೆ ದಾಳಿ ಮಾಡಿದೆ. ದಾಳಿಯಲ್ಲಿ ಚಿರತೆಯ ಕಾಲು, ಬೆನ್ನಿನ ಭಾಗಕ್ಕೆ ಪರಿಚಿರುವ ಗಾಯಾಳುಗಳಾಗಿದ್ದು, ಈಗ ಗಾಮನಗಟ್ಟಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಆತಂಕ ಮತ್ತಷ್ಟು ಹೆಚ್ಚುವಂತೆ ಮಾಡಿದೆ. ಕಳೆದ ಹಲವು ದಿನಗಳಿಂದ ಗಾಮನಗಟ್ಟಿ, ತಾರಿಹಾಳ ರಸ್ತೆ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಚಿರತೆ ಓಡಾಡುತ್ತಿರುವುದು ಸಾರ್ವಜನಿಕರ ಕಣ್ಣಿಗೆ ಬಿದ್ದಿದ್ದು, ರಾತ್ರಿ ವೇಳೆಯಲ್ಲಿ ಜನರು ಹೊರಗೆ ಸಂಚರಿಸಲು ಭಯಪಡುವಂತಾಗಿದೆ. ಈ ಚಿರತೆ ಸೆರೆಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಹರಸಾಹಸ ಪಡುತ್ತಿದ್ದು, ವಿವಿಧ ಕಡೆಗಳಲ್ಲಿ ಬಲೆ ಬೀಸಲಾಗಿದೆ ಎಂದು ತಿಳಿದು ಬಂದಿದೆ. ಆದರೆ ಇದುವರೆಗೆ ಚಿರತೆ ಬಲೆಗೆ ಬೀಳದೆ ತಪ್ಪಿಸಿಕೊಳ್ಳುತ್ತಿರುವುದು ಜನರಲ್ಲಿ ಚಿರತೆ ಭೀತಿ ಹೆಚ್ಚಾಗಿದೆ. ಆದಷ್ಟು ಬೇಗ ಚಿರತೆ ಸೆರೆ ಹಿಡಿದು ಜನರ ಭಯ ದೂರ ಮಾಡಬೇಕು ಎನ್ನುವುದು ಜನತೆಗೆ ಆಗ್ರಹವಾಗಿದೆ. ಯಲಬುರ್ಗಾದಲ್ಲಿ ಮಹಿಳಾ ವಿಚಾರಗೋಷ್ಠಿ ಸಮಾವೇಶ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಮಹಿಳಾ ಜ್ಞಾನ ವಿಕಾಸ ಯೋಜನೆಯ ವತಿಯಿಂದ ಮಹಿಳಾ ವಿಚಾರಗೋಷ್ಠಿಯು ಪಟ್ಟಣದ ಸಾಯಿ ಪ್ಯಾಲೇಸ್ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಜ್ಞಾನ ವಿಕಾಸ ಜಿಲ್ಲಾ ಯೋಜನಾಧಿಕಾರಿ ಸುಧಾ ಗಾಂಕ್ವಾರ್, ವಕೀಲರಾದ ಸಾವಿತ್ರಿ ಗೊಲ್ಲಾರ್ ಮತ್ತು ಶಿಕ್ಷಕ ನಾಗಭೂಷಣ್ ಚಿನವಾಲ್ ಸೇರಿದಂತೆ ಇನ್ನಿತರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಯೋಜನಾಧಿಕಾರಿ ಪ್ರಕಾಶ್ ರಾವತ್, ಮುಖ್ಯ ಅತಿಥಿಗಳಾದ ಈರಣ್ಣ ನಿಂಗೋಜಿ, ಸಂಗಪ್ಪ ತೆಂಗಿನಕಾಯಿ, ಶರಣಪ್ಪ ದಾನಕೈ, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜಯಶ್ರೀ ಅರಿಕೇರಿ, ಜ್ಞಾನ ವಿಕಾಸ ಯೋಜನಾಧಿಕಾರಿ ಗೀತಾ ನಂದಿಹಳ್ಳಿ, ಪ್ರಸನ್ನಕುಮಾರ್, ಈಶ್ವರ ಹಾಗೂ ಸಂಘದ ಮಹಿಳೆಯರು ಮತ್ತಿತರರು ಭಾಗವಹಿಸಿದ್ದರು. ವರದಿ ಸಿಎ ಆದಿ, ಯಲಬುರ್ಗಾ. ಬಸವತತ್ವ ಸಮ್ಮೇಳನದಲ್ಲಿ ಮಹಿಳಾ ಸಂಗಮ, ಸಮಾಜ ಪರಿವರ್ತನೆಯಲ್ಲಿ ಮಹಿಳೆಯರ ಪಾತ್ರ ಅನಿವಾರ್ಯ. ಪಾಂಡೋಮಟ್ಟಿ. ಚನ್ನಗಿರಿ ತಾಲೂಕಿನ ವಿರಕ್ತ ಮಠ ಪಾಂಡೋಮಟ್ಟಿಯಲ್ಲಿ ನಡೆದ ಬಸವತತ್ವ ಸಮ್ಮೇಳನದ ಅಂಗವಾಗಿ ಮಹಿಳಾ ಸಂಗಮ ಕಾರ್ಯಕ್ರಮ ಭಕ್ತಿ ಭಾವ ಹಾಗೂ ಚಿಂತನೆಯೊಂದಿಗೆ ನೆರವೇರಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿರಕ್ತ ಮಠ ಪಾಂಡೋಮಟ್ಟಿ
ಕಮ್ಮತ್ತಹಳ್ಳಿ ಮಠದ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು ವಹಿಸಿ ಮಾತನಾಡಿದರು. ಬಸವ ತತ್ವದ ಮೂಲ ಆಶಯಗಳಾದ ಸಮಾನತೆ, ಕಾಯಕ, ದಾಸೋಹ ಮತ್ತು ನಾರಿ ಗೌರವವನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಪುರುಷ ಪ್ರಧಾನ ಸಮಾಜದಲ್ಲಿಯೂ ಮಹಿಳೆಯರು ಯಾವುದರಲ್ಲಿಯೂ ಕಡಿಮೆ ಇಲ್ಲ ಎಂದು ತಿಳಿಸಿ ಕಲ್ಪನಾ ಚಾವ್ಲಾ ಹಾಗೂ ಸುನೀತಾ ವಿಲಿಯಮ್ಸ್ ಅವರ ಸಾಧನೆಗಳನ್ನು ಉದಾಹರಿಸಿದರು. ಮಹಿಳಾ ಸಂಗಮದ ನೇತೃತ್ವ ವಹಿಸಿ ಮಾತನಾಡಿದ ಅತ್ತಿವೇರಿ ಮುಂಡಗೋಡು ತಾಲೂಕಿನ ಪೂಜ್ಯ ಬಸವೇಶ್ವರಿ ಮಾತಾಜಿ, ಹಿಂದೆ ಮಹಿಳೆಯನ್ನು ಕೇವಲ ಕುಟುಂಬದೊಳಗಿನ ಪಾತ್ರಕ್ಕೆ ಸೀಮಿತಗೊಳಿಸಲಾಗುತ್ತಿತ್ತು. ಆದರೆ ಅಕ್ಕ ಮಹಾದೇವಿ ಮತ್ತು ಬಸವಣ್ಣನವರ ವಚನ ತತ್ವಗಳು ಗಂಡು ಹೆಣ್ಣು ಜಾತಿ ಜನಾಂಗದ ಸಮಾನತೆಯನ್ನು ಸಾರಿವೆ ಎಂದು ಹೇಳಿದರು. ಇಂದು ಧರ್ಮವನ್ನು ಕೇವಲ ವಿಧಿವಿಧಾನಗಳಿಗೆ ಸೀಮಿತಗೊಳಿಸಿರುವುದು ವಿಷಾದಕರ ಸಂಗತಿ. ಇಂತಹ ಸಮ್ಮೇಳನಗಳು ಮನಸ್ಸಿನ ಶುದ್ಧತೆಯತ್ತ ದಾರಿ ತೋರಿಸುತ್ತವೆ ಎಂದರು. ಶಿಕಾರಿಪುರದ ಬಸವ ಯೋಗಾಶ್ರಮದ ಪೂಜ್ಯ ಶರಣಾಂಬಿಕಾ ಮಾತಾಜಿ ಮಾತಾಡಿ, ವ್ಯಕ್ತಿಯ ಉನ್ನತ ಬೆಳವಣಿಗೆಗೆ ಆಧ್ಯಾತ್ಮಿಕ ಚಿಂತನೆ ಮತ್ತು ಸಂಸ್ಕಾರಯುತ ಶಿಕ್ಷಣ ಅಗತ್ಯವಿದೆ ಎಂದರು. ಗಂಡು ಹೆಣ್ಣು ಸಮಾನರು ಎಂಬ ಭಾವನೆ ಸಮಾಜದಲ್ಲಿ ಬೇರೂರಬೇಕು ಎಂದು ಹೇಳಿದರು. ಕೆಆರ್ಪೇಟೆಯ ಲಾಲನಹಳ್ಳಿಯ ಪೂಜ್ಯ ಜಯದೇವಿ ಮಾತಾಜಿ ಮಾತನಾಡಿ, ಗರ್ಭ ಸಂಸ್ಕಾರ ಮತ್ತು ಧರ್ಮ ಸಂಸ್ಕಾರದಿಂದ ಉತ್ತಮ ವ್ಯಕ್ತಿಗಳನ್ನು ಸಮಾಜಕ್ಕೆ ನೀಡಬಹುದು. ಶಾಲೆಗಳಲ್ಲಿ ಧರ್ಮ ಶಿಕ್ಷಣ ಅತ್ಯವಶ್ಯಕ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಕಲಘಟಗಿಯ ಬಿರವಳ್ಳಿಯ ಪೂಜ್ಯ ನಂದ ಮಾತಾಜಿ, ಕವಲೆತ್ತುವಿನ ಪೂಜ್ಯ ಮುಕ್ತಾಯಕ್ಕ ಮಾತಾಜಿ, ಶಿರಹಟ್ಟಿ ಕಡಕೊಳದ ಬಸವ ಯೋಗಾಶ್ರಮದ ಪೂಜ್ಯ ಓಂಕಾರೇಶ್ವರಿ ಮಾತಾಜಿ, ಪೂಜ್ಯ ಚಿನ್ಮಯಿ ತಾಯಿ, ಕಲ್ಯಾಣಪುರ ಹೊಸದುರ್ಗದ ಮಾತಾಜಿ ಹಾಗೂ ಅಕ್ಕಮಹಾದೇವಿ ಉಪಸ್ಥಿತರಿದ್ದರು. ಮಾತಾಜಿಯವರು ಒಟ್ಟಾಗಿ ಮಾತನಾಡಿ, ಬಸವಣ್ಣರ ವಚನ ತತ್ವಗಳು ಮಹಿಳೆಯರಿಗೆ ಸಾಮಾಜಿಕ ಸಮಾನತೆ, ಆತ್ಮಗೌರವ ಹಾಗೂ ಧೈರ್ಯ ನೀಡಿದ ಮಹತ್ತರ ಶಕ್ತಿಯಾಗಿದೆ. ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಮಹಿಳೆಯರ ಸಕ್ರಿಯ ಪಾತ್ರ ಅನಿವಾರ್ಯ ಎಂದು ಹೇಳಿದರು. ಕಾರ್ಯಕ್ರಮಕ್ಕೆ ಕುಮಾರಿ ಡಾಕ್ಟರ್ ಇಂಚನ ಸ್ವಾಗತಿಸಿದರು. ಮಹಿಳಾ ಸಂಗಮದಲ್ಲಿ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತಾದಿಗಳು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ವರದಿ ದೇವರಾಜ್ ಕೆ. ನಲ್ಲಿಹಂಕಲ್ಲು, ನ್ಯೂಸ್ ಬ್ಯೂರೋ, ಪ್ರಜಾಪವರ್ ಟಿವಿ, ದಾವಣಗೆರೆ. ಚಿಕ್ಕಬಳ್ಳಾಪುರ ನಗರದ ಪ್ರೆಸಿಡೆನ್ಸಿ ಶಾಲೆಯಲ್ಲಿ ಶನಿವಾರ ವಿಕ್ಟರಿ ಕಾರ್ನಿವಾಲ್ ಸ್ಪೋರ್ಟ್ಸ್ ಮೀಟ್ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಎಲ್ಕೆಜಿಯಿಂದ 10ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳು ಬ್ಯಾಕ್ ವಾಕ್, ಲೆಮನ್ ಓಟ, ಜಂಪಿಂಗ್ ವಿತ್ ಬಾಲ್ ಒಳಗೊಂಡಂತೆ ಸೇರಿದಂತೆ ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲೆಯ ಮುಖ್ಯೋಪಾಧ್ಯಾಯ ಹರೀಶ್, ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ಬಳಕೆಗೆ ಹೆಚ್ಚು ಒಲವು ತೋರುತ್ತಿರುವುದು ಅವರ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಪೋಷಕರು ಮಕ್ಕಳಿಗೆ ಸಾಧ್ಯವಾದಷ್ಟು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಬೇಕು ಎಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಲೆಯ ಪ್ರಾಂಶುಪಾಲ ಮುಸ್ತಾಕ್ ಅಹಮದ್, ಇಂದಿನ ಮಕ್ಕಳು ಮೊಬೈಲ್ ಗೇಮ್ಗಳಲ್ಲಿ ತೊಡಗಿರುವುದು ಅವರ ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ. ಮಕ್ಕಳು ದಿನನಿತ್ಯ ಕನಿಷ್ಠ ಒಂದು ಕ್ರೀಡೆಯಲ್ಲಿ ಭಾಗವಹಿಸುವ ಮೂಲಕ ಆರೋಗ್ಯಕರ ಜೀವನ ನಡೆಸಬಹುದು. ಅಲ್ಲದೆ ಕ್ರೀಡೆಯಲ್ಲಿ ಹೆಸರು ಗಳಿಸಿರುವ ಕ್ರೀಡಾಪಟುಗಳನ್ನು ಪ್ರೇರಣೆಯಾಗಿ ಪಡೆದು ದೇಶಕ್ಕೆ ಕೀರ್ತಿ ತರುವಂತೆ ಕರೆ ನೀಡಿದರು. ಈ ಕ್ರೀಡಾಕೂಟದಲ್ಲಿ ರಾಷ್ಟ್ರೀಯ ಫುಟ್ಬಾಲ್ ಆಟಗಾರ ಪ್ರಜ್ವಲ್, ಫುಟ್ಬಾಲ್ ಕೋಚ್ ಬಾಲಾಜಿ ಹಾಗೂ ಕ್ರಿಕೆಟ್ ಕೋಚ್ ಉತ್ತಮ್ ಅವರು ಭಾಗವಹಿಸಿ ಮಕ್ಕಳಿಗೆ ಕ್ರೀಡಾ ಸ್ಫೂರ್ತಿ ತುಂಬಿದರು. ಧಾರವಾಡದಲ್ಲಿ ಡಬ್ಬಿ ಅಂಗಡಿಗೆ ಬೆಂಕಿ, ಹೊತ್ತಿ ಉರಿದ ಡಬ್ಬಿ ಅಂಗಡಿ, ಬೆಚ್ಚಿಬಿದ್ದ ಸ್ಥಳೀಯರು. ಧಾರವಾಡ ತಡರಾತ್ರಿ ವೇಳೆ ಡಬ್ಬಿ ಅಂಗಡಿಗೆ ಏಕಾಏಕಿ ಬೆಂಕಿ ತಗುಲಿ ಹೊತ್ತಿ ಉರಿಯುತ್ತಿರುವ ಘಟನೆ ಧಾರವಾಡದ ವಿದ್ಯಾಗಿರಿಯ ಹುಬ್ಬಳ್ಳಿ ಧಾರವಾಡ ಮುಖ್ಯ ರಸ್ತೆ ಪಕ್ಕದಲ್ಲಿ ನಡೆದಿದೆ. ಹುಬ್ಬಳ್ಳಿ ಧಾರವಾಡ ಮುಖ್ಯ ರಸ್ತೆಯ ಧಾರವಾಡದ ವಿದ್ಯಾಗಿರಿಯಲ್ಲಿ ಈ ಅಗ್ನಿ ಅವಘಡ ನಡೆದಿದೆ. ತಡರಾತ್ರಿ ವೇಳೆಯಲ್ಲಿ ಡಬ್ಬಿ ಅಂಗಡಿಗೆ ಏಕಾಏಕಿ ಬೆಂಕಿ ಹತ್ತಿಕೊಂಡು ಉರಿಯುತ್ತಿರುವುದನ್ನು ನೋಡಿದ ಸ್ಥಳೀಯರು ಹಾಗೂ ವಾಹನ ಸವಾರರು ಕೂಡಲೇ ಧಾರವಾಡ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ಟೀಮ್ ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯದಿಂದ ಭಾರೀ ಅನಾಹುತದೊಂದು ತಪ್ಪಿದೆ. ಅಕ್ಕಪಕ್ಕದಲ್ಲಿ ಅಂಗಡಿಗಳಿದ್ದು ಬೆಂಕಿ ವ್ಯಾಪಿಸುವುದನ್ನು ತಪ್ಪಿಸಿದ್ದಾರೆ. ವಿದ್ಯಾಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಪೊಲೀಸರ ಪ್ರಾಥಮಿಕ ತನಿಖೆಯ ಬಳಿಕ ಅಂಗಡಿ ಯಾರಿಗೆ ಸೇರಿದ್ದು, ಎಷ್ಟು ಹಾನಿಯಾಗಿದೆ ಎಂಬುದನ್ನು ತಿಳಿದು ಬರಬೇಕಾಗಿದೆ.
ಲಿಂಗಸಗೂರು ತಾಲೂಕಿನ ಗುರುಗುಂಟಾದಲ್ಲಿಂದು ಬೃಹತ್ ಹಿಂದೂ ಸಮಾವೇಶ. ಹೌದು, ಲಿಂಗಸಗೂರು ತಾಲೂಕಿನ ಗುರುಗುಂಟಾದಲ್ಲಿಂದು ಬೃಹತ್ ಹಿಂದೂ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಹಿಂದೂ ಸಮ್ಮೇಳನ ಸಮಿತಿ ಪ್ರಜಾಪವ ಟಿವಿಗೆ ತಿಳಿಸಿದೆ. ಮಧ್ಯಾಹ್ನ 3 ಗಂಟೆ ನಂತರ ಜೇವರ್ಗಿ ಚಾಮರಾಜನಗರ ರಾಷ್ಟ್ರೀಯ ಹೆದ್ದಾರಿಯ ಉಟಕನೂರು ತಾತ ಗದ್ದಿಗೆಯಿಂದ ವೇದಿಕೆ ಸ್ಥಳ ರಂಗಮಂಟಪದ ದರ್ಬಾರಿನವರೆಗೆ ಬರುವ ಮಾರ್ಗ ಮಧ್ಯದಲ್ಲಿ ನೂರಾರು ಜನ ಹಾಗೂ ಕುಂಭ ಕಳಸದ ಮೂಲಕ ಶೋಭಾಯಾತ್ರೆ ನಡೆಯಲಿದೆ. ಸಂಜೆ 5 ಗಂಟೆಗೆ ರಂಗಮಂಟಪದಲ್ಲಿ ಭವ್ಯ ರಂಗ ಸಜ್ಜಿಕೆಯಲ್ಲಿ ಹಿಂದೂ ಮಹಾಸಮಾವೇಶ ಸಭೆ ಜರುಗಲಿ ಎಂದು ತಿಳಿಸಿದ್ದಾರೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ದೇವರ ಭೂಪುರ ಬೃಹನ್ಮಠದ ಶ್ರೀ ಅಭಿನವ ಗಜಗಂಡ ಶಿವಾಚಾರ್ಯರು ವಹಿಸಿ ಆಶೀರ್ವಚನ ನೀಡಲಿದ್ದಾರೆ. ಗೌರವ ಅಧ್ಯಕ್ಷತೆಯನ್ನು ವಾಲಿಯ ಸಂಸ್ಥಾನದ ರಾಜ ಸೋಮನಾಥ ನಾಯಕ ವಹಿಸಲಿದ್ದು, ಪ್ರಖರ ವಾಗ್ಮಿಗಳು, ದಿಕ್ಸೂಚಿ ಭಾಷಣಕಾರರಾಗಿ ಬೆಂಗಳೂರಿನ ಕುಮಾರಿ ಆರಿಕಾ ಮಂಜುನಾಥ್ ಆಗಮಿಸಲಿದ್ದಾರೆ. ಕಾರಣ ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಹಿಂದೂ ಸಮ್ಮೇಳನ ಸಮಿತಿ ಪ್ರಕಟಣೆ ಮೂಲಕ ಕೋರಿದೆ. ವರದಿ ಮಲ್ಲಿಕಾರ್ಜುನ್ ತರ್ವಿಹಾಳ್, ಪ್ರಜಾಪವ ಟಿವಿ, ಲಿಂಗಸಗೂರು. ಕನಕಗಿರಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿ ಶ್ರೀಮತಿ ತನುಶ್ರೀ ಟಿಜೆ ರಾಮಚಂದ್ರ ಗಂಗಾಮತ ಅವಿರೋಧವಾಗಿ ಆಯ್ಕೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪಟ್ಟಣ ಪಂಚಾಯಿತಿಯ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಗಂಗಾಮಾತಾ ಸಮಾಜದ ಹಿರಿಯರಾದ ಶ್ರೀ ಟಿಜೆ ರಾಜಶೇಖರ್ ಅವರ ಸೊಸೆ ಶ್ರೀಮತಿ ತನುಶ್ರೀ ಗಂಗಾಮತರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಹುಸೇನಬಿ ಚಳ್ಳಮರದ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಪಟ್ಟಣದ 14ನೇ ವಾರ್ಡ್ ಸದಸ್ಯೆ ಶ್ರೀಮತಿ ತನುಶ್ರೀ ಗಂಡ ಟಿಜೆ ರಾಮಚಂದ್ರ ಗಂಗಾಮಾತರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಆಯ್ಕೆ ಮಾಡಲು ಕಾರಣೀಕರ್ತರಾದ ಸಚಿವರಾದ ಶ್ರೀಮಾನ್ಯ ಶಿವರಾಜ್ ತಂಗಡಿ ಅವರಿಗೆ ಸಮಸ್ತ ಕನಕಗಿರಿ ಪಟ್ಟಣ ಗಂಗಾಮಾತಾ ಸಮಾಜದ ಪರವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳು ಎಂದು ಶ್ರೀಮತಿ ತನುಶ್ರೀ ಟಿಜೆ ರಾಮಚಂದ್ರ ಗಂಗಾಮಾತರವರು ಹೇಳಿದರು. ವರದಿ ಅಮಾಜಪ್ಪ, ಜುಮಲಾಪುರ. ಗುರುಗುಂಟಾದಲ್ಲಿ ನಿನ್ನೆ ಶನಿವಾರ ಬೃಹತ್ ಹಿಂದೂ ಸಮಾವೇಶ. ಸನಾತನ ಧರ್ಮ ರಕ್ಷಿಸದಿದ್ದಲ್ಲಿ ನಮಗೆ ಉಳಿಗಾಲವಿಲ್ಲ. ಕುಮಾರಿ ಆರಿಕಾ ಅಳಲು. ಹೌದು, ಜಾತಿಯ ನೆಲಗಟ್ಟಿನ ಮೇಲೆ ಬಳಲುತ್ತಿರುವ ನಾವು ನೀವೆಲ್ಲರೂ ಸನಾತನ ಹಿಂದೂ ಧರ್ಮದ ಉಳಿವಿಗಾಗಿ ಕಾಳಜಿ ವಹಿಸುತ್ತಿಲ್ಲ. ಹೀಗಾಗಿ 300 ವರ್ಷಗಳ ಹಿಂದೆ ಬಹುಸಂಖ್ಯಾತ ಪರಕೀಯರ ದಾಳಿ, ತುಳಿತಕ್ಕೊಳಗಾಗಿ ಕೆಲ ದೇಶಗಳನ್ನು ಬಿಟ್ಟು ನಮ್ಮವರು ಭಾರತ ಸೇರಿದ್ದಾರೆ. ಈ ದೇಶವನ್ನು ಓಡಿಸಲು ಮುಂದಾದರೆ ನೆಲ ಕಾಣಲು ನಮ್ಮದು ಎಂಬ ದೇಶ ಯಾವುದೂ ಇಲ್ಲ ಎಂದು ಪ್ರಖರವಾಗ್ಮಿ ಆರಿಕಾ ಮಂಜುನಾಥ್ ಬೆಂಗಳೂರು ಹೇಳಿದರು. ಅವರು ಲಿಂಗಸಗೂರು ತಾಲೂಕಿನ ಗುರುಗುಂಟ ಪಟ್ಟಣದ ರಂಗಮಂದಿರದಲ್ಲಿ ಹಿಂದೂ ಸಮ್ಮೇಳನ ಸಮಿತಿಯವರು ಶನಿವಾರ ಹಮ್ಮಿಕೊಂಡಿದ್ದ ಬೃಹತ್ ಹಿಂದೂ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು. ನಾವುಗಳು ದೇಶದ ಭವ್ಯ ಸಂಸ್ಕೃತಿ ಪರಂಪರೆಯನ್ನು ಅಳವಡಿಸಿಕೊಳ್ಳುವ ಜೊತೆಗೆ ಅದರ ಪರಿಚಯವನ್ನು ಮುಂದಿನ ಪೀಳಿಗೆಗೆ ತಿಳಿಸಬೇಕಾಗಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ದೇಶದಲ್ಲಿ ಜೀವಿಸುವ ಪ್ರತಿಯೊಬ್ಬರೂ ನಾವು ಸಲ್ಲಿಸುವ ಕ್ಷೇತ್ರದ ಕೆಲಸ ಯಾವುದೇ ಇರಲಿ, ತತ್ವ, ಸಿದ್ಧಾಂತ, ಮತ, ಪಂಥ, ಪಂಗಡಗಳನ್ನು ಮನೆಯ ಹೊಸ್ತಿಲಿಗೆ ಸೀಮಿತಗೊಳಿಸಿ ನಾವೆಲ್ಲರೂ ಹಿಂದೂ ಧರ್ಮೀಯರು ಎಂಬ ಭಾವನೆ ಮೂಡಿ ದೇಶ ಮತ್ತು ಧರ್ಮ ರಕ್ಷಣೆ ವಿಚಾರದಲ್ಲಿ ನಿರಾಸಕ್ತಿ, ಅಸಡ್ಡೆ ತೋರದೆ ಸಂಘಟಿತರಾಗಿ ಧರ್ಮ ರಕ್ಷಣೆ ಮಾಡಿ ಎಂದು ಕರೆ ನೀಡಿದರು. 100 ವರ್ಷಗಳ ಕಾಲ ಪರಕೀಯರ ದಾಳಿ ನಡೆದರೂ ಭಾರತ ಇಂದಿಗೂ ಭಾರತವಾಗಿಯೇ ಉಳಿದಿದೆ. ಸಂಸ್ಕೃತಿಯ ಉಳಿವೆ ಸನಾತನ ಧರ್ಮದ ಗುರಿ. ವಿಶ್ವದಲ್ಲಿ ಎಷ್ಟು ಸಂಸ್ಕೃತಿಗಳು ನಾಮಾವಶೇಷವಾಗಿದೆ, ಆದರೆ ಸನಾತನ ಹಿಂದೂ ಸಂಸ್ಕೃತಿ ಮಾತ್ರ ಯಾವತ್ತೂ ಉಳಿದು ಬೆಳೆದಿದೆ. ಅದರ ಪ್ರತಿರೂಪವಾಗಿ 500 ವರ್ಷಗಳ ಹೋರಾಟದ ಬಳಿಕ ರಾಷ್ಟ್ರ ಮಂದಿರವಾಗಿ ಅಯೋಧ್ಯೆ ಶ್ರೀರಾಮ ಮಂದಿರ ತಲೆ ಎತ್ತಿದೆ. ಪೂರ್ವಜರು, ರಾಜ ಮಹಾರಾಜರು ಧರ್ಮ ರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ. ನಾವಿಂದು ಬದಲಾದ ಕಾಲಘಟ್ಟದಲ್ಲಿ ಸಂಸ್ಕೃತಿಯ ಜಾಗೃತಿಯೆಡೆಗೆ ಸಾಗಿ ಇಂದಿನ ಪೀಳಿಗೆಗೆ ಆಗಾಗ್ಗೆ ಧರ್ಮ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರಬೇಕು. ಜೊತೆಗೆ ದೇವಸ್ಥಾನ, ಮಠ, ಮಂದಿರಗಳಿಗೆ ಮಕ್ಕಳನ್ನು ಜೊತೆಗೆ ಕರೆದುಕೊಂಡು ಹೋಗಬೇಕು. ಸನಾತನ ಹಿಂದೂ ಧರ್ಮದ ಸಂಕೇತಗಳಾದ ವಿಭೂತಿ, ಕುಂಕುಮ, ಭಂಡಾರ, ಗಂಧಗಳನ್ನು ಲೇಪಿಸಬೇಕು. ಹೆಣ್ಣು ಮಕ್ಕಳು, ತಾಯಂದಿರು ಹಣೆಗೆ ಕೇಸರಿ ಕುಂಕುಮ, ಪುರುಷರು ಹೆಗಲಿಗೆ ಕೇಸರಿ ಶಾಲು ಧರಿಸಿ ಹಿರಿಯರು ಧಾರೆ ಎರೆದ ಸಂಪ್ರದಾಯ ಪದ್ಧತಿ ಆಚರಣೆಗಳನ್ನು ಉಳಿಸಬೇಕಿದೆ ಎಂದರು. ಆರ್ಎಸ್ಎಸ್ ದೇಶದ ಅತ್ಯಂತ ದೊಡ್ಡ ಸಂಘಟನೆಯಾಗಿದೆ. ಧರ್ಮದ ಉಳಿವಿಗಾಗಿ 16 ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡಿದೆ ಎಂದೇಳಿ ಅಂಕಿ ಸಂಖ್ಯೆಗಳೊಂದಿಗೆ ಆರ್ಎಸ್ಎಸ್ ಏನು ಮಾಡಿದೆ ಎಂದು ಕೇಳುವವರಿಗೆ ಪರೋಕ್ಷವಾಗಿ ಕ್ಷೇತ್ರಗಳ ಮಾಹಿತಿಯನ್ನು ಸಮಾವೇಶದಲ್ಲಿ ಎಳೆಯಾಗಿ ಬಿಡಿಸಿಟ್ಟು ಚಾಟಿ ಏಟು ಬೀಸಿದರು. ಸಮಾವೇಶವನ್ನುದ್ದೇಶಿಸಿ ದೇವಭೂಪುರಿನ ಬೃಹನ್ಮಠದ ಶ್ರೀ ಗಜದಂಡ ಶಿವಾಚಾರ್ಯರು ಹಾಗೂ ಸಂಸ್ಥಾನಿಕ ರಾಜಸೋಮನಾಥ ಅಮರನಾಯಕ ಮಾತನಾಡಿದರು.
ರಾಜಗುರು ಶಾಲಾ ಮಕ್ಕಳು ಪ್ರಾರ್ಥಿಸಿದ ಸಮಾವೇಶವನ್ನು ಗಂಗಾಧರ ನಿರೂಪಿಸಿ ವಂದಿಸಿದರು. ಇದಕ್ಕೂ ಪೂರ್ವ ಬಸ್ ನಿಲ್ದಾಣದಿಂದ ರಂಗಮಂದಿರದವರೆಗೆ ಬೃಹತ್ ಶೋಭಾಯಾತ್ರೆ ನಡೆಸಿದರು. ರಾಯಚೂರು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಲಿಂಗಸಗೂರು ಡಿವೈಎಸ್ಪಿ ಪಿ ದತ್ತಾತ್ರೇಯ ಕಾರ್ನಾಡ್, ಅಟ್ಟಿ ಠಾಣೆ ಪಿಐ ಶಿವಾನಂದ ಸಜ್ಜನ್, ಲಿಂಗಸಗೂರು ಪಿಐ ಹೊಸಕೇರಪ್ಪ ಸೂಕ್ತ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಿದ್ದರು. ಡಿಆರ್ ತುಕಡಿ ಬಿಡಾರ ಹೂಡಿತು. ವರದಿ ಮಲ್ಲಿಕಾರ್ಜುನ್ ತುರ್ವಿಆಳ್, ಪ್ರಜಾಪವ ಟಿವಿ, ಲಿಂಗಸಗೂರು. ಪಾಂಡೋಮಟ್ಟಿಯಲ್ಲಿ ಬಸವ ತತ್ವ ಸಮ್ಮೇಳನ ಅದ್ದೂರಿ ಆಚರಣೆ. ಬಸವಣ್ಣನ ತತ್ವಗಳು ಸಂವಿಧಾನದ ಆತ್ಮ. ಡಿವೈಎಸ್ಪಿ ರಮೇಶ್ ಕೆಎನ್, ಪಾಂಡೋಮಟ್ಟಿ, ಚನ್ನಗಿರಿ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಪಾಂಡೋಮಟ್ಟಿಯಲ್ಲಿ ಆಯೋಜಿಸಲಾಗಿದ್ದ ಬಸವ ತತ್ವ ಸಮ್ಮೇಳನ ಕಾರ್ಯಕ್ರಮ ಶನಿವಾರ ಸಂಜೆ ಅದ್ದೂರಿಯಾಗಿ ನೆರವೇರಿತು. ಈ ಕಾರ್ಯಕ್ರಮವನ್ನು ಪಾಂಡೋಮಟ್ಟಿ ಮಠದ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು ಉದ್ಘಾಟಿಸಿ ಮಾತನಾಡಿ, ಬಸವಣ್ಣನವರ ತತ್ವಗಳು ಇಂದಿನ ಸಮಾಜಕ್ಕೂ ಅತ್ಯಂತ ಪ್ರಸಕ್ತವಾಗಿದ್ದು ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಡಿವೈಎಸ್ಪಿ ರಮೇಶ್ ಕೆಎನ್, ಅಜ್ಞಾನದಿಂದ ಏನನ್ನೂ ಸಾಧಿಸಲಾಗದು, ಜ್ಞಾನದಿಂದ ಎಲ್ಲವೂ ಸಾಧ್ಯ ಎಂಬ ಸಂದೇಶವನ್ನು ಬಸವಣ್ಣನವರು ನೀಡಿದ್ದಾರೆ. ಬಸವಣ್ಣನವರು ಹುಟ್ಟು ಹಾಕಿದ ಸಾಮಾಜಿಕ ಸಂವಿಧಾನದ ಆಶಯಗಳನ್ನು ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ನಾವು ಧರ್ಮದ ವಿಚಾರದಲ್ಲಿ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಅರಿತು ಬದುಕಬೇಕು ಎಂದು ತಿಳಿಸಿದರು. ಮಾಯಕೊಂಡ ಶಾಸಕ ಕೆಎಚ್ ಬಸವಂತಪ್ಪ ಮಾತನಾಡಿ, ಬಸವಣ್ಣನವರು 12ನೇ ಶತಮಾನದಲ್ಲಿಯೇ ಸಮಾನತೆಗಾಗಿ ಹೋರಾಟ ನಡೆಸಿದ್ದರು. ಅವರ ಮಾರ್ಗದಲ್ಲಿ ನಡೆಯುವುದು ನಮ್ಮ ಕರ್ತವ್ಯ. ಶಾಲಾ ಶಿಕ್ಷಣದಲ್ಲಿ ಬಸವಣ್ಣನವರ ವಿಚಾರಗಳನ್ನು ಇನ್ನಷ್ಟು ಆಳವಾಗಿ ಅಧ್ಯಯನಕ್ಕೆ ಸೇರಿಸಬೇಕು. ಮುಂದಿನ ದಿನಗಳಲ್ಲಿ ಬಸವಣ್ಣನವರ ಕುರಿತು ಒಂದು ಪುಸ್ತಕವನ್ನು ಪಠ್ಯವಾಗಿ ಮಾಡಿ ವಿದ್ಯಾರ್ಥಿಗಳು ಅದನ್ನು ಅಧ್ಯಯನ ವಿಷಯವಾಗಿ ಪರೀಕ್ಷೆ ಬರೆಯುವಂತಾಗಬೇಕು. ಈ ವಿಚಾರವನ್ನು ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಬಸವಪ್ರಿಯ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಪ್ರೇಕ್ಷಕರ ಮನಸೂರೆಗೊಂಡವು. ಇದೇ ಸಂದರ್ಭದಲ್ಲಿ ಹುಬ್ಬಳ್ಳಿಯ ವಿಶ್ವದರ್ಶನ ದಿನಪತ್ರಿಕೆಯ ಸಂಪಾದಕರಾದ ಎಸ್ ಪಾಟೀಲ್ ಅವರಿಗೆ ಗೌರವ ಸನ್ಮಾನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಸೊರಬ ಹಿರೇಮಾಗಡಿಯ ಕಿರಿಯ ಸ್ವಾಮಿಗಳು, ಲಿಂಗನಾಯಕನಹಳ್ಳಿಯ ಚನ್ನವೀರ ಮಹಾಸ್ವಾಮಿಗಳು, ಅಲ್ಲಮಪ್ರಭು ಪೀಠದ ಗೌರಿಶಂಕರ ಮಹಾಸ್ವಾಮಿಗಳು, ಮಠದ ನಿರಂಜನ ಪೀಠದ ರುದ್ರಮುನಿ ಮಹಾಸ್ವಾಮಿಗಳು, ಜೆ ಬಸವನಂದ ಮಹಾಸ್ವಾಮಿಗಳು, ಮಳೆ ಮಲ್ಲಿಕಾರ್ಜುನ ಸ್ವಾಮಿಗಳು, ಚನ್ನಗಿರಿ ಮಾಜಿ ಶಾಸಕ ವಡ್ನಾಳ್ ರಾಜಣ್ಣ, ಬಿಜೆಪಿ ಮುಖಂಡ ಮಲ್ಲಿಕಾರ್ಜುನ್ ಸೇರಿದಂತೆ ಅನೇಕ ಮಠಾಧೀಶರು, ಭಕ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮಕ್ಕೆ ಚನ್ನಗಿರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದ ಚನ್ನಬಸಪ್ಪ ಸ್ವಾಗತಿಸಿದರು. ಧನಂಜಯ್ ಮುಗಳೇಹಳ್ಳಿ ಕಾರ್ಯಕ್ರಮ ನಿರೂಪಿಸಿದರು. ವರದಿ ದೇವರಾಜ್ ಕೆ ನೆಲ್ಲಿಹಂಕಲು, ದಾವಣಗೆರೆ. ಎಲ್ಲೆಲ್ಲೂ ಕೊಳಚೆ ನೀರು. ದುರ್ನಾತದಲ್ಲಿ ದೊಡ್ಡ ಗಂಜೂರಿನ ಹರಿಜನ ಕಾಲೋನಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ದೊಡ್ಡ ಗಂಜೂರು ಎಂಬ ಗ್ರಾಮವು ಗ್ರಾಮ ಪಂಚಾಯಿತಿ ಕೇಂದ್ರವಾಗಿದ್ದು, ಈ ಗ್ರಾಮದ ಮಧ್ಯಭಾಗದಲ್ಲಿ ಇರುವ ಹರಿಜನ ಕಾಲೋನಿಯಲ್ಲಿ ಇರುವ ಚರಂಡಿಗಳು, ಮೋರಿಗಳು ಸ್ವಚ್ಛತೆ ಕಾಣದೆ ಕೊಳಚೆ ನೀರು ರಸ್ತೆಗೆ ಬಂದು ಇಡೀ ಕಾಲೋನಿಯು ದುರ್ನಾತದಲ್ಲಿದ್ದರೂ ಕೇಳುವವರಿಲ್ಲ ಎಂಬ ಆಕ್ರೋಶ ಕಾಲೋನಿವಾಸಿಗಳು ತೀವ್ರ ವ್ಯಕ್ತಪಡಿಸಿದ್ದಾರೆ. ಸ್ವಚ್ಛತೆ ಕಾಣದೆ ಗಬ್ಬೆದ್ದು ನಾರುತ್ತಿರುವ ಕಾಲೋನಿಯಲ್ಲಿ ಕಾಡುತ್ತಿರುವ ದುರ್ನಾತಕ್ಕೆ ಕಡಿವಾಣ ಹಾಕುವಂತೆ ಗ್ರಾಮ ಪಂಚಾಯಿತಿ ಕೇಂದ್ರದ ಅಧಿಕಾರಿಗಳಿಂದ ಹಿಡಿದು ರಾಜ್ಯ ಮಟ್ಟದ ಅಧಿಕಾರಿಗಳವರೆಗಿನ ಎಲ್ಲ ಅಧಿಕಾರಿಗಳಿಗೂ ಮನವಿ ಪತ್ರಗಳನ್ನು ಸಲ್ಲಿಸಿ ಸಾಕಾಗಿದ್ದು, ದುರ್ವಾಸನೆಯಲ್ಲಿ ಕಾಲ ನೂಕುವಂತಾಗಿದೆ ಎಂದು ದೊಡ್ಡ ಗಂಜೂರಿನ ಗ್ರಾಮದ ಹರಿಜನ ಕಾಲೋನಿ ವಾಸಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ನಮ್ಮ ಕಾಲೋನಿಯ ದುರ್ನಾತಕ್ಕೆ ಕಡಿವಾಣ ಹಾಕುವಂತೆ ಆಗ್ರಹಿಸಿದ್ದಾರೆ. ವರದಿ ಸಿಎಸ್ ರವಿ, ನ್ಯೂಸ್ ಬ್ಯೂರೋ, ಪ್ರಜಾಪವ ಟಿವಿ, ಚಿಕ್ಕಬಳ್ಳಾಪುರ. ರಿಟೈರ್ಡ್ ಬಿಡಿಒ ಜೊತೆಗೆ ದೊಡ್ಡ ಗಂಜೂರು ಗ್ರಾಮಸ್ಥ. ಗ್ರಾಮದಲ್ಲಿ ಸುಮಾರು 3,300 ಮನೆಗಳು, 400 ಮನೆಗಳಿವೆ. ಈ ಮನೆಗಳ ಮಧ್ಯೆ ಹರಿಜನ ಕಾಲೋನಿ ಮಧ್ಯದಲ್ಲಿದೆ. ಎಲ್ಲ ಕಡೆಯಿಂದ ನೀರುಗಳಲ್ಲಿ ಬರ್ತದೆ. ಈ ನೀರು ಹೋಗೋದಕ್ಕೆ ದಾರಿ ಇಲ್ಲ. ನಮಗೆ ಇರ್ತಕ್ಕಂಥ ಎಲ್ಲ ಕಡೆ ಇರ್ತಕ್ಕಂಥ ದುರ್ವಾಸನೆ ಕಾಯಿಲೆಗಳು ಬರ್ತಾ ಇದೆ. ನಾವು ಎಲ್ಲ ಅಧಿಕಾರಿಗಳಿಗೂ ಪತ್ರ ಬರೆದಿದ್ದೀವಿ. ಯಾರೂ ಸಹ ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಪೇಪರ್ ಮುಖಾಂತರ ಅದು ಅವ್ರಿಗೆ ತಿಳುವಳಿಕೆ ಕೊಟ್ಟು ಇಲ್ಲಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಬೇಡ್ಕೊಳ್ತಾ ಇದ್ದೀನಿ. ಕರ್ನಾಟಕದ ಶಬರಿಮಲೆ ಯಾತ್ರೆಗಳ ಮೇಲೆ ಹಲ್ಲೆ ಖಂಡಿಸಿ ಪ್ರತಿಭಟನೆ. ಮುಂದಿನ ದಿನಗಳಲ್ಲಿ ಕನ್ನಡಿಗರ ಮೇಲೆ ಕೇರಳ, ತಮಿಳಿಗರು ದೌರ್ಜನ್ಯ ಮಾಡಿದರೆ ನಿಮ್ಮ 2 ರಾಜ್ಯಗಳ ಗಡಿ ಬಂದ್. ಶ್ರೀನಿವಾಸ ಗೌಡ ಎಚ್ಚರಿಕೆ.
ಚಾಮರಾಜನಗರ ಕರ್ನಾಟಕದ ಶಬರಿ ಯಾತ್ರೆಗಳ ವಾಹನ ತಡೆದು ಕನ್ನಡಿಗರ ಮೇಲೆ ಹಲ್ಲೆ ಖಂಡಿಸಿ ಕರ್ನಾಟಕ ಸೇನಾಪಡೆ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಭುವನೇಶ್ವರಿ ವೃತ್ತದಲ್ಲಿ ಕರ್ನಾಟಕ ಸೇನಾಪಡೆ ಅಧ್ಯಕ್ಷ ಡಾಕ್ಟರ್ ರಂಗ್ ಶ್ರೀನಿವಾಸ ಗೌಡ ಅವರ ನೇತೃತ್ವದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ತಮಿಳುನಾಡು, ಕೇರಳ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಕರ್ನಾಟಕ ಸೇನಾಪಡೆ ಅಧ್ಯಕ್ಷ ಚಾರಂ ಶ್ರೀನಿವಾಸ ಗೌಡ ಮಾತನಾಡಿ, ತಮಿಳುನಾಡು, ಕೇರಳ ಸರ್ಕಾರಗಳು ಕನ್ನಡಿಗರ ಮೇಲೆ ನಿರಂತರವಾದ ತೊಂದರೆ ಕೊಡುತ್ತಿದ್ದಾರೆ. 2 ರಾಜ್ಯಗಳಲ್ಲಿ ಕನ್ನಡ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದ್ದೀರಿ. ತಮಿಳುನಾಡಿನಲ್ಲಿ ಕರ್ನಾಟಕದ ವಾಹನಗಳು ಕರ್ನಾಟಕ ಬಾವುಟ ಕಟ್ಟಿಕೊಂಡು ಹೋದರೆ ಅದನ್ನು ಕಿತ್ತು ಹಾಕಿ ಅವರ ಮೇಲೆ ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡುತ್ತಿರುವುದರ ವಿರುದ್ಧ ಇಂದು ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆಗಳಿಂದ ರಾಷ್ಟ್ರೀಯ ಹೆದ್ದಾರಿ ತಡೆದು ಕೇರಳ, ತಮಿಳುನಾಡು ಸರ್ಕಾರದ ವಿರುದ್ಧ ಹೋರಾಟ ಮಾಡಲಾಗುತ್ತಿದೆ ಎಂದರು. ಮಹಾಜನ ವರದಿ ಪ್ರಕಾರ ಕಾಸರಗೋಡು ನಮ್ಮದೇ, ಆದರೆ ಅದು ಕರ್ನಾಟಕದಿಂದ ವಂಚಿತವಾಗಿದೆ. ಇಂತಹ ಗಂಟು ಮೆಟ್ಟಿನ ನೆಲದಲ್ಲಿ ಕೇರಳ, ತಮಿಳುನಾಡು ಸರ್ಕಾರದವರು ಇವತ್ತು ಚುನಾವಣೆ ಹತ್ತಿರ ಬರುತ್ತಿದೆ ಎಂದು ಹೇಳಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿರುವುದು ಅತ್ಯಂತ ಖಂಡನೀಯವಾದದ್ದು. ಮುಂದಿನ ದಿನಗಳಲ್ಲಿ ಕನ್ನಡಿಗರ ಮೇಲೆ ಕೇರಳ, ತಮಿಳುನಾಡು ಸರ್ಕಾರದವರು ದೌರ್ಜನ್ಯ ಮಾಡಿದರೆ ನಿಮ್ಮ 2 ರಾಜ್ಯಗಳ ಗಡಿಯನ್ನು ಬಂದ್ ಮಾಡಬೇಕಾಗುತ್ತದೆ. ಕರ್ನಾಟಕ ಸರ್ಕಾರ ಕೂಡ ತಮಿಳುನಾಡು, ಕೇರಳ ಸರ್ಕಾರ ಜೊತೆ ಮಾತನಾಡಿ ಕನ್ನಡಿಗರಿಗೆ ರಕ್ಷಣೆ ಕೊಡಿಸಬೇಕು ಎಂದು ಶ್ರೀನಿವಾಸ್ ಗೌಡ ಒತ್ತಾಯಿಸಿದರು. ಪಣ್ಯದ ಉಂಡಿ ರಾಜು, ಸುವರ್ಣ ಕರ್ನಾಟಕ ರಾಜ್ಯಾಧ್ಯಕ್ಷ ಸುರೇಶ್ ವಾಜಪೇಯಿ, ರಾಜಪ್ಪ, ಜಗದೀಶ್, ಕೆಂಪರಾಜು, ರಾಜೇಂದ್ರ ಸ್ಟೋರ್, ಜಗದೀಶ್, ಲೋಕೇಶ್, ಜಿ ಮಹೇಶ್, ಸಿ ಸಿದ್ದರಾಜು ಇತರರು ಭಾಗವಹಿಸಿದ್ದರು. ವರದಿ ಒಮ್ಮ ನಂಜುಂಡನಾಯಕ, ಪ್ರಜಾಪ್ರಭ ಟಿವಿ, ಚಾಮರಾಜನಗರ. ಉತ್ತರ ಕನ್ನಡ ಅಳಿಯಾಳದಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿ ಹಬ್ಬಕ್ಕೆ ಕ್ಷಣಗಣನೆ. ಅಳಿಯಾಳ ಇಡೀ ದೇಶದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ 1 ಕೋಟಿ ವೆಚ್ಚದ ಆಕರ್ಷಕ ಬಹುಮಾನಗಳೊಂದಿಗೆ ಮಾಜಿ ಸೈನಿಕರಾದ ರಾಜು ಮಾರುತಿ ಪೇಜೋಳ್ಳಿಯವರು ಸ್ವತಃ ಖರ್ಚಿನಲ್ಲಿ ಅಳಿಯಾಳದಲ್ಲಿ ಆಯೋಜನೆ ಮಾಡಿರುವ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿ ಉದ್ಘಾಟನೆಗೆ ಕ್ಷಣಗಣನೆ ಆರಂಭಗೊಂಡಿದ್ದು ಜನಸಾಗರವೇ ಹರಿದು ಬರುತ್ತಿದೆ. ಉತ್ತರ ಕನ್ನಡ ಜಿಲ್ಲೆ ಕಟ್ಟಕಡೆಯ ತಾಲೂಕು ಅಳಿಯಾಳದ ಎಪಿಎಂಸಿ ಎದುರಿನ ಖಾಸಗಿ ರೈತನ ಜಮೀನಿನಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದೆ. ಈಗಾಗಲೇ ರಾಷ್ಟ್ರ ಅಂತಾರಾಷ್ಟ್ರೀಯ ಕುಸ್ತಿ ಪೈಲ್ವಾನರು ಅಳಿಯಾಳಕ್ಕೆ ಬಂದಿದ್ದು ಎಲ್ಲಿ ನೋಡಿದರೂ ಕುಸ್ತಿ ಸ್ಪರ್ಧೆಯ ಕಲರವ ಜೋರಾಗಿದೆ. 16 ವರ್ಷಗಳ ಕಾಲ ಭಾರತ ಮಾತೆಯ ಗಡಿ ರಕ್ಷಣೆ ಸೇವೆ ಮಾಡಿ ಬಂದಿರುವ ಮಾಜಿ ಸೈನಿಕರಾದ ರಾಜು ಮಾರುತಿ ಪೇಜೋಳ್ಳಿಯವರು ತಮ್ಮ ಸ್ವಂತ ಖರ್ಚಿನಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿ ಆಯೋಜಿಸಿದ್ದು, ಮೊದಲನೇ ಬಹುಮಾನ ಮಹೀಂದ್ರ ಕಾರ್, 2ನೇ ಬಹುಮಾನ ರೈತ ಮಿತ್ರ ಟ್ರ್ಯಾಕ್ಟರ್ ಹಾಗೂ 10 ಬುಲೆಟ್ ಬೈಕ್, 10 ಸ್ಪೆಂಡರ್ ಬೈಕ್ ಸೇರಿ 10 ಸ್ಕೂಟಿ ವಾಹನಗಳನ್ನು ಗೆದ್ದ ಜಗಜ್ಜಟ್ಟಿ ಪೈಲ್ವಾನರಿಗೆ ನೀಡಲಾಗುತ್ತಿದೆ. ಕುಸ್ತಿ ಅಖಾಡ ಸುತ್ತಲೂ ಎಲ್ಲಿ ನೋಡಿದರೋ ಜನಜಂಗುಳಿಯ ದೃಶ್ಯಗಳು ಕಂಡುಬರುತ್ತಿವೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಉತ್ತರ ಕನ್ನಡ ಪೊಲೀಸ್ ಇಲಾಖೆಯ ವತಿಯಿಂದ ಪೊಲೀಸ್ ಬಿಗಿ ಬಂದೋಬಸ್ತು ಕೈಗೊಳ್ಳಲಾಗಿದೆ. ಸಂಜೆ 4 ಗಂಟೆಗೆ ಮರಾಠ ಸಮುದಾಯದ ಶ್ರೀ ಮಂಜುನಾಥ ಮಹಾಮುನಿಗಳು ಮತ್ತು ಜನಪ್ರತಿನಿಧಿಗಳು ಸ್ಪರ್ಧೆ ಉದ್ಘಾಟನೆ ಮಾಡಲಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದರ, ಪ್ರಜಾಪವರ್ ನ್ಯೂಸ್, ಧಾರವಾಡ. ಪಡಿತರ ಅಕ್ಕಿ ಕಾಳು ಸಂಖ್ಯೆಯಲ್ಲಿ ಖರೀದಿ. ಚಳ್ಳಕೆರೆ ನಗರದಲ್ಲಿ ಅಕ್ರಮ ಅಕ್ಕಿ ಸಾಗಾಟ ಬಯಲು. ಚಳ್ಳಕೆರೆ ನಗರದ ಪಾವಗಡ ರಸ್ತೆಯ 3ನೇ ಕ್ರಾಸ್ ಬಳಿ ಎಗ್ಗಿಲ್ಲದೆ ಅಕ್ರಮ ಪಡಿತರ ಅಕ್ಕಿ ಸಾಗಾಟ ನಡೆಯುತ್ತಿರುವುದು ಬೆಳಕಿಗೆ ಬಂದಿದೆ. ಸರ್ಕಾರ ಬಡವರಿಗೆ ಉಚಿತವಾಗಿ ವಿತರಿಸುವ ಪಡಿತರ ಅಕ್ಕಿಯನ್ನು ಕೆಲವರು ಕಾಳು ಸಂಖ್ಯೆಯಲ್ಲಿ ಖರೀದಿ ಮಾಡುತ್ತಿರುವ ಆರೋಪ ಕೇಳಿ ಬಂದಿದೆ. ಸಾರ್ವಜನಿಕರಿಂದ ಪ್ರತಿ ಕೆಜಿ ಅಕ್ಕಿಗೆ 16 ರೂಪಾಯಿ ದರದಂತೆ ಹಣ ನೀಡಿ ಪಡಿತರ ಅಕ್ಕಿಯನ್ನು ಸಂಗ್ರಹಿಸಲಾಗುತ್ತಿದೆ. ಈ ರೀತಿಯಾಗಿ ಖರೀದಿಸಿದ ಅಕ್ಕಿಯನ್ನು ನಂತರ ಪಾಲಿಶ್ ಮಾಡಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವ ದಂಧೆ ನಡೆಯುತ್ತಿದೆ ಎನ್ನಲಾಗುತ್ತಿದೆ. ಸರ್ಕಾರ ಬಡಜನರಿಗೆ ಪೋಷಣೆಯ ಉದ್ದೇಶದಿಂದ ನೀಡುವ ಪಡಿತರ ಅಕ್ಕಿಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವುದರಿಂದ ನಿಜವಾದ ಫಲಾನುಭವಿಗಳಿಗೆ ತೊಂದರೆಯಾಗುತ್ತಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಅಕ್ರಮ ವ್ಯವಹಾರವನ್ನು ತಡೆಗಟ್ಟಲು ಆಹಾರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ದಿನಾಂಕ 20/1/2026ರಂದು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ತಹಶೀಲ್ದಾರ ಕಾರ್ಯಾಲಯದ ಮುಂದೆ ಧರಣಿ ಸತ್ಯಾಗ್ರಹ. ಮುಂಡರಗಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅಸಹಕಾರ ಚಳುವಳಿ.
ಮುಂಡರಗಿ, ಗದಗ, ಕನ್ಯಾಕುಮಾರಿ, ಹುಬ್ಬಳ್ಳಿ, ಬೆಂಗಳೂರು, ಮಧುರೈ, ರಾಮೇಶ್ವರ, ತಮಿಳುನಾಡು ರಾಜ್ಯ ಜನ ಕಲ್ಯಾಣ ಯಾತ್ರೆ ಮಾಡಿದರೂ ಬೇಡಿಕೆಗಳನ್ನು ಈಡೇರಿಸದ ಗದಗ ಜಿಲ್ಲಾಧಿಕಾರಿಗಳ ಜನ ವಿರೋಧಿ ನೀತಿಯನ್ನು ಖಂಡಿಸಿ ದಿನಾಂಕ 21-1-2026ರಂದು ಮುಂಡರಗಿ ತಹಶೀಲ್ದಾರ್ ಕಾರ್ಯಾಲಯದ ಮುಂದೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಶ್ರೀ ಬಸವರಾಜ ನವಲಗುಂದ ಸಂಚಾಲಕರು, ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆ ಮುಂಡರಗಿ ಮತ್ತು ಧ್ರುವಕುಮಾರ್ ಹೂಗಾರ, ಬಸಪ್ಪ ವಡ್ಡರ್ ಹೇಳಿದರು. ವರದಿ ಅರ್ಜುನ್ ಹೊಸಮನಿ, ಮುಂಡರಗಿ, ಪ್ರಜಾಭವ ಟಿವಿ ನ್ಯೂಸ್. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಪಂಡೋಮಟ್ಟಿಗೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಆಗಮನ. ಈ ಸಂದರ್ಭದಲ್ಲಿ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದರು. ಸಿಎಂ ದೆಹಲಿ ಭೇಟಿ ಕುರಿತು ಸ್ಪಷ್ಟನೆ. ಮುಖ್ಯಮಂತ್ರಿ ದೆಹಲಿಗೆ ತೆರಳಿರುವುದು ಹಲವಾರು ಇಲಾಖೆಗಳ ವಿಚಾರವಾಗಿ ಚರ್ಚಿಸಲು ಎಂದು ಸಚಿವರು ಹೇಳಿದರು. ಸಿಎಂ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ದಲಿತ ಸಿಎಂ ಪ್ರಶ್ನೆಗೆ ಉತ್ತರ. ದಲಿತ ಮುಖ್ಯಮಂತ್ರಿ ವಿಚಾರದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಚಿವರು, ಅಸ್ಸಾಂ ಚುನಾವಣೆ ನಡೆಯುತ್ತಿದೆ. ಸಿಎಂ ಬದಲಾವಣೆ ವಿಚಾರ ಈಗ ಪ್ರಸ್ತುತವಲ್ಲ ಎಂದರು. ಶಾಸಕರ ಒತ್ತಡದಿಂದ ಸಿಎಂ ಬದಲಾವಣೆ ಸಾಧ್ಯವೇ? ಶಾಸಕರ ಒತ್ತಡದಿಂದ ಸಿಎಂ ಬದಲಾವಣೆ ಸಾಧ್ಯವೇ ಎಂಬ ಪ್ರಶ್ನೆಗೆ ಇದಕ್ಕೆ ಕೇವಲ ಶಾಸಕರಷ್ಟೇ ಅಲ್ಲ, ನಮ್ಮಲ್ಲೂ ಪ್ರಶ್ನೆಗಳಿವೆ. ಹೈಕಮಾಂಡ್ ಈ ಬಗ್ಗೆ ಸ್ಪಷ್ಟ ಉತ್ತರ ನೀಡಬೇಕು ಎಂದು ಹೇಳಿದರು. ಸಾಹುಕಾರ್ ಸಿಎಂ ಬ್ಯಾನರ್ ಕುರಿತು ಪ್ರತಿಕ್ರಿಯೆ. ಸಂಕ್ರಾಂತಿಯ ನಂತರ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುತ್ತಾರೆ ಎಂಬ ಚನ್ನಗಿರಿ ಶಾಸಕರ ಹೇಳಿಕೆ ಹಾಗೂ ಚನ್ನಗಿರಿಯಲ್ಲಿನ ಸಾಹುಕಾರ್ ಸಿಎಂ ಬ್ಯಾನರ್ಗಳ ಕುರಿತು ಕೇಳಿದ ಪ್ರಶ್ನೆಗೆ ಇದು ಮುಂದಿನ ಚುನಾವಣೆಯ ವಿಷಯ, ಈ ಸಂದರ್ಭದಲ್ಲಿ ಅಲ್ಲ ಎಂದು ಸಚಿವರು ಉತ್ತರಿಸಿದರು. ವರದಿ ದೇವರಾಜ್ ಕೆ, ನೆಲ್ಲಿಹಂಕಲು, ದಾವಣಗೆರೆ. ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಹುಣಶಿಕಟ್ಟಿ ಗಂಗಾಂಬಿಕಾ ದೇವಸ್ಥಾನ ಆವರಣದಲ್ಲಿ ನಡೆದ ಪೋಷಣೆ ಅಭಿಯಾನ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಕಾರ್ಯಕ್ರಮ ನಡೆಯಿತು. ಮಕ್ಕಳ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಉದ್ಘಾಟನೆಯಾಯಿತು. ನಂತರ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಲಾಯಿತು. ನಂತರ ಗರ್ಭಿಣಿಯರ ಸೀಮಂತ ಕಾರ್ಯಕ್ರಮ ಮತ್ತು ಅನ್ನಪ್ರಾಶನ ಕಾರ್ಯಕ್ರಮ ಹಾಗೂ ಮಕ್ಕಳ ಹುಟ್ಟುಹಬ್ಬ ಕಾರ್ಯಕ್ರಮ, ಅಂಗನವಾಡಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಯಿತು. ಈ ಕಾರ್ಯಕ್ರಮವು ಎಸಿಡಿಪಿಒ ಶ್ರೀಮತಿ ಶ್ರೀದೇವಿ ಕುಂಟೋಜಿ, ಅಂಗನವಾಡಿ ಮೇಲ್ವಿಚಾರಕಿ ಚೆನ್ನಮ್ಮ ನಾಯಕ್ ಹಾಗೂ ಹುಣಶಿಕಟ್ಟಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಮತ್ತು ಪ್ರಾಥಮಿಕ ಆರೋಗ್ಯ ಇಲಾಖೆಯವರು ಉಪಸ್ಥಿತರಿದ್ದರು. ಅಂಗನವಾಡಿ ಕಾರ್ಯಕರ್ತೆಯರಾದ ಲಕ್ಷ್ಮೀ ಬಂಡಗಿ, ವಿಜಯ ಸಿದ್ದನ್ನವರ, ಸುನಂದಾ ರೇವಡಿ, ಸದೆವ್ವ ತಳವಾರ, ಜಬೀನಾ ವಕ್ಕುಂದ ಮತ್ತು ಅಂಗನವಾಡಿ ಸಹಾಯಕಿಯರು ಹಾಗೂ ಎಲ್ಲಾ ಆಶಾ ಕಾರ್ಯಕರ್ತೆಯರು ಮತ್ತು ಹುಣಶಿಕಟ್ಟಿ ಗ್ರಾಮದ ಎಲ್ಲಾ ಗುರು ಹಿರಿಯರು ಹಾಗೂ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿಗರು ರುದ್ರಪ್ಪ, ಹುಬ್ಬಳ್ಳಿ. ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಪಂಡೋಮಟ್ಟಿ ವಿರಕ್ತ ಮಠದಲ್ಲಿ ನಡೆಯುತ್ತಿರುವ ಬಸವ ತತ್ವ ಸಮ್ಮೇಳನಕ್ಕೆ ಇಂದು ಬೆಳಗ್ಗೆ ವಿಶೇಷ ಗೌರವ ದೊರಕಿತು. ಕರ್ನಾಟಕ ವಿಧಾನಸಭೆ ಸಭಾಪತಿಗಳಾದ ಯುಟಿ ಖಾದರ್ ಹಾಗೂ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಇಂದು ಬೆಳಗ್ಗೆ ಸುಮಾರು 10 ಗಂಟೆಗೆ ಹೆಲಿಕಾಪ್ಟರ್ ಮೂಲಕ ಪಂಡೋಮಟ್ಟಿಗೆ ಆಗಮಿಸಿದರು. ಶ್ರೀಮಠಕ್ಕೆ ಭೇಟಿ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಅವರ ಅಭಿಮಾನಿಗಳು ನಮ್ಮ ಸಾಹುಕಾರ, ನಮ್ಮ ಸಿಎಂ ಎಂಬ ಘೋಷಣೆಗಳೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಿದರು. ಬಸವ ತತ್ವ ಸಮ್ಮೇಳನದ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಚಿವರು ತುರ್ತು ಕಾರ್ಯದ ನಿಮಿತ್ತ ಸ್ಥಳದಿಂದ ತೆರಳಿದ್ದರು. ಈ ಸಂದರ್ಭದಲ್ಲಿ ಬೋಸರಾಜ್ ರವರ ಪುತ್ರ ರವಿ ಬೋಸರಾಜು, ಒದಿಗೆರೆ ರಮೇಶ್, ವಡ್ನಾಳ್ ಜಗದೀಶ್, ವೀರೇಶ್ ನಾಯಕ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಭಕ್ತರು ಉಪಸ್ಥಿತರಿದ್ದರು. ಬಸವ ತತ್ವದ ಸಂದೇಶವನ್ನು ಸಮಾಜಕ್ಕೆ ತಲುಪಿಸಲು ಉದ್ದೇಶದಿಂದ ನಡೆಯುತ್ತಿರುವ ಈ ಸಮ್ಮೇಳನಕ್ಕೆ ಗಣ್ಯರ ಆಗಮನದಿಂದ ವಿಶೇಷ ಮೆರುಗು ಮೂಡಿದೆ. ವರದಿ ದೇವರಾಜ್ ಕೆ, ನೆಲ್ಲಿಹಂಕಲು, ದಾವಣಗೆರೆ. ಇದಾಗಿತ್ತು ಇದರಿಂದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್. ಇದು ಜನಹಿತಕ್ಕಾಗಿ ಜಾರಿ.